ಅಲ್ಲ, ಅವರು ಕೋರ್ಟ್ನಲ್ಲಿ ಹೋರಾಟ ಮಾಡೋದಕ್ಕೆ ರಾಜ್ಯಪಾಲರ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ತಂಡಕ್ಕೆ ಸಂಪೂರ್ಣವಾದಂಥ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಅವರು ಹೋಗಿದ್ದಾರೆ. ಅದನ್ನು ಯಾರು ರಾಜ್ಯಪಾಲರ ಪರ್ಮಿಷನ್ ಕೇಳಿದ್ರು ಇತ್ಯಾದಿ ಇತ್ಯಾದಿ ಅವರೆಲ್ಲರೂ ಸಮರ್ಥನೆ ಮಾಡ್ತಾರೆ. ಆದರೆ ನಾನು ಪ್ರಶ್ನೆ ಮಾಡ್ತಾ ಇರೋದು, ಒಬ್ಬ ಅತ್ಯಂತ ಹಿಂದುಳಿದ SC ಒಬ್ಬ ರಾಜ್ಯಪಾಲರ ವಿರುದ್ಧವಾಗಿ ಅತ್ಯಂತ ಅವಾಚ್ಯವಾಗಿ ಕಾಂಗ್ರೆಸ್ ಪಾರ್ಟಿಯವರು ಮಾತನಾಡ್ತಾ ಇದ್ದಾರೆ. ಇವರು ಹೇಳೋದು, ನಾವು ದಲಿತರ ಉದ್ಧಾರಕರು ನಾವೇ ಅನ್ನೋ ರೀತಿಯಲ್ಲಿ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಹಿಡ್ಕೊಂಡು ಜಗಜೀವನ್ ರಾಮ್ ಅವರಿಗೆ ಸದಾ ಕಾಲಕ್ಕೂ SCಗಳಿಗೆ ಅಪಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಜ್ಯಪಾಲರ ಪ್ರತಿಕೃತಿಯನ್ನು ದಹನ ಮಾಡಿದೆ. ರಾಜ್ಯಪಾಲರಿಗೆ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಹೇಳಿಕೆಯನ್ನು ಕಾಂಗ್ರೆಸ್ಸಿನ ಅತ್ಯಂತ ಪ್ರಮುಖ ನಾಯಕರು, ಶಾಸಕರು ಇತ್ಯಾದಿ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಬಗ್ಗೆ ಅವಾಚ್ಯ ಶಬ್ದದಿಂದ ಮಾತನಾಡಿದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ನೀವು ಸಿದ್ದರಾಮಯ್ಯನವರು ಇಷ್ಟೊಂದು ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದ ನಂತರವೂ ಸಹಿತ ನೀವು ಸಾಮಾಜಿಕ ಹಿನ್ನೆಲೆಯನ್ನು ತೆಗೆದುಕೊಂಡು OBC ಹಿನ್ನೆಲೆ ಇತ್ಯಾದಿ ಎಲ್ಲ ತೆಗೆದುಕೊಂಡು ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ರಾಜ್ಯಪಾಲರು ಒಬ್ಬರು SCನೇ. ರಾಜ್ಯಪಾಲರು ಅತ್ಯಂತ ಹಿಂದುಳಿದ ಒಂದು ವರ್ಗದಿಂದ ಬಂದಂಥವರು. ನಿಮಗೆ ಕಾನೂನಿನ ಹೋರಾಟಕ್ಕೆ ಎಲ್ಲವೂ ಅವಕಾಶ ಇದೆ. ಆದರೆ ಈ ರೀತಿ ಹಿಂಸಾಚಾರಗಳು ಮಂಗಳೂರಿನಲ್ಲಿ ಕಲ್ಲು ತೂರಿದ್ದಾರೆ, ಮೈಸೂರಿನಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿವೆ ಅನ್ನುವಂಥ ವರದಿ ಬರ್ತಾ ಇದೆ. ಈ ರೀತಿ ಕಾನೂನು ಸರ್ಕಾರ ಕೈಯಲ್ಲಿದೆ ಅಂಥೇಳಿ ಪೊಲೀಸರನ್ನ ಕೈಗೊಂಬೆ ಮಾಡಿ ಕಾನೂನನ್ನು ಕೈಗೆ ತೆಗೆದುಕೊಳ್ತಾ ಇರೋದು ಅತ್ಯಂತ ಗಂಭೀರವಾದ ವಿಚಾರ ಮತ್ತು ಇದನ್ನು ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು ಇದೇ ರೀತಿ ಮುಂದುವರೆದರೆ ಇದೂ ವಿಷಯವನ್ನು ತೆಗೆದುಕೊಂಡು ಯಾವ್ಯಾವ ಜಿಲ್ಲೆಯಲ್ಲಿ ಇದು ನಡೀತಾ ಇದೆ, ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಹಿಂಸಾತ್ಮಕ ಕೃತ್ಯ ನಡೆದು ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ, ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಕೋರ್ಟ್ನಲ್ಲಿ ಉತ್ತರವನ್ನು ಕೊಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.